ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಲೋಕೇಶ್ ಯಾದವ್. ರಾತ್ರಿ ಊಟ ಯಾಕೆ ಮಾಡಿಲ್ಲ? ಯಾಕೆ ಇಟ್ಕೊಡ್ಬೇಕು? ಯಾಕೆ ಒಳಗೆ ಬಂದು ಇಕ್ಕಡೆ ಉಣ್ಬೇಕು ತಾನೆ? 11 ಗಂಟೆ 11:30ವರೆಗೂ ನೀನು ಬಂದ್ಬಿಟ್ಟದೆ. ಲೇಟ್ ಆದ್ರೆ ಮಾಡಿ ಟಿಕ್ಕನ್ ತಿನ್ಬೇಕಂತ ಇಟ್ಕೋಬೇಕು ತಾನೆ. ಫ್ರೆಂಡ್ಸ್, ಏನು ಗೊತ್ತಾ, ಜೀವನದಲ್ಲಿ ಪ್ರೀತಿನೇ ದೊಡ್ಡ ಆಸ್ತಿ. ಆ ಪ್ರೀತಿ ಸಿಕ್ದವರು ಹ್ಯಾಪಿ, ಸಿಗದಿದ್ದವರೇ ಪಾಪಿ. ಏನಂತೀರಾ? ಅಕ್ಕ 2 ಮುದ್ದೆ ತಿಂತೀರಾ, 2 ಮುದ್ದೆ ತಿಂತೀರಾ? ನಾಟಿ ಕೋಳಿಗಳು ನೋಡಿ ಹೆಂಗಿದ್ದಾವೆ ನಮ್ಮ ಮನೆ ಹತ್ರ. ಮುದ್ದೆ ತಿನ್ನೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತೀರಾ? ನೋಡಿ ಫ್ರೆಂಡ್ಸ್, ಸಿಮೆಂಟ್ ಇಟ್ಟಿಗೆ ಇದು 3/4 ಭಾಗ ಇದೆ. ಒಂದು ಕೈಯಲ್ಲಿ ಎತ್ತಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಏನಿಲ್ಲ, ಎತ್ತತೀನಿ ನೋಡಿ. ತಿನ್ನಬೇಕು ಚೆನ್ನಾಗಿ ಮುದ್ದೆ, 1-2 ಅನ್ನೋರು ಅನ್ನಲಿ, ನಮ್ಮ ಹೊಟ್ಟೆ ತುಂಬ ತಿನ್ನಬೇಕು, ರೆಟ್ಟೆ ತುಂಬ ಶಕ್ತಿ ಪಡ್ಕೋಬೇಕು. ನೋಡ್ದಾ, ನಿಮ್ಮಿಂದ ಆತದ? ಅದರಲ್ಲೂ ನನ್ನ ಅಕ್ಕ ತಂಗಿಯರಿಗೆ ನಿಮ್ಮ ಕೈಲಿ ಆಗತ್ತಾ? ನೋಡಿ, ನಾನು ತೆಗ್ದಿದ್ದೀನಿ. ನೀವೊಂದ್ಸಲ ಟ್ರೈ ಮಾಡಿ ಇವಾಗ ಹೋಗಿ, ಆಯಿತಾ? ಆದರೆ ನನಗೆ ಇನ್ಬಾಕ್ಸಲ್ಲಿ ಕಳಿಸ್ಕೊಡಿ, ನೋಡಿ ಅಕ್ಕ ನಾವು ತೆಗ್ದಿದ್ದೀವಿ ಅಂತ. ನಿಜ ಆಗಲ್ಲ ಇದು. ಅಲ್ಲ, ಕುಸ್ತಿಪಟುಗಳು ಅವರು ಇವರು ಟ್ರೈನರ್ಸ್ ಎಲ್ಲ ಮಾಡ್ಬೋದು, ಬಟ್ ನಾವು ಮಾಮೂಲಿ ಕೂಲಿ ಮಾಡೋರು ಅಲ್ವಾ? ನೋಡಿ ನೋಡಿ, ಸಿಮೆಂಟ್ ಇಟ್ಕೆ ಇಟ್ಟುಣ್ಣೋದು 2 ಮುದ್ದೆ, ಶಕ್ತಿ ತಗೊಳ್ಳೋದು, ಎತ್ತೋದು ಸಿಮೆಂಟ್ ಇಟ್ಕೆ. ಅಪ್ಪ ಕೈ ನೋವು ಬಂತು, ಏನೋ ಮಾಡೋಕ್ಕೋಗಿ ಏನೋ ಆದರೆ ಕಷ್ಟ. ಆಮೇಲೆ ಅದು ಬಿಡಿ, ಇವತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡಿ, ತಂದು ಹಾಕಿದ್ದಾರೆ ನಮ್ಮ ಮಗ, ನಮ್ಮ ಮನೆಯವರೆಲ್ಲ. ಇವತ್ತು ಇಷ್ಟು ಕ್ಲೀನ್ ಮಾಡಬೇಕು, ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ ಪಾಪ. ಅವರು ದೂರದಿಂದ ತಗೊಬರ್ತಾರಲ್ಲ. ಇದೇನಾದರೂ ತಿನ್ನೋದಾಗಿದ್ದಿದ್ರೆ ಅದ್ರ ಕತೆ ಇಲ್ಲಿರೋರಿಗೆಲ್ಲ ಬ್ಯಾಗ್ ತುಂಬಿ ಕೊಟ್ಬಿಡ್ತಿದ್ದೆ. ತಿನ್ನೋ ವಸ್ತು ಮಾತ್ರ ನಾನು ಯಾವತ್ತೂ ಬಚ್ಚಿಟ್ಕೊಳ್ಳಲ್ಲ, ಗೊತ್ತಾ ಫ್ರೆಂಡ್ಸ್? ಯಾವತ್ತೂ ಬಚ್ಚಿಟ್ಕೊಳ್ಳಲ್ಲ. ಇವಾಗ ಇದನ್ನು ತಿನ್ನೋ ಫ್ರೆಂಡ್ಸು ಬರ್ತಾರೆ. ಇವಾಗ ನೋಡ್ತಾ ಇರಿ ಹೆಂಗೆ ಬರ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದೇನಾದ್ರು ತಿನ್ನೋದಾಗಿದ್ರೆ ನಿಮ್ಗೆಲ್ಲ 1 kg ಪಾರ್ಸಲ್ ಕೊಟ್ಬಿಡ್ತಿದ್ದೆ. ತಿನ್ನೋದಲ್ಲ ಇದು. ಏನ್ ಮಾಡಿದ್ರಿ ಆಂಟಿ? ಯಾಕೆ ಅಂಕಲ್ ಲೇಟ್ ಆಗೋದು? ಯಾವ್ದೋ ಬುಕ್ ಮಾಡ್ಕೊಂಡಿದ್ರೆ? ನಾನು ರಾತ್ರಿ ಮುದ್ದೆ ಒಬ್ರು ಊಟ ಮಾಡಿಲ್ಲ, ಮಾಡಿದವೆಲ್ಲ ಹಂಗೆ ಅವೆ ಮಡಗಿದ್ದೀನಿ, ಬಂದು ತಿನ್ಲಿ ಅಂತ ಸಾಕು ಮಾಡ್ಕೊಂಡು. ಲೇಟಾಗಿ ಬಂದ್ರು, 11:30 ಬಂದ್ರು. ನಾನು ಮಲ್ಕೊಂಬಿಟ್ಟು ತಲೆ ನೋಯ್ತಾ ಇತ್ತು. ಬಂದು ತಿನ್ಲಿ, ಸಾರು ಬಿಸಿ ಮಾಡ್ತೀನಿ. ಸಾಗರ ಅಲ್ಲೇ ತಿನ್ಕೊಂಡು ಹೋದ, ಜಾಸ್ತಿ ಮುದ್ದೆ ಇರ್ತದ. ಹೊಸಾರು ಮಾಡಿದ್ದೆ, ತರಕಾರಿ ಹಾಕಿ. ತಿಂದ್ರ ನೀವು? ನಮ್ಮ ಮನೆ ಕೋಳಿಗಳ ಅಡ್ಡ, ಅಕ್ಕಿ ಕೋಳಿಗಳು ಜಾಸ್ತಿ ಮಾತಾಡ್ತವೆ, ಏನು ಅನ್ಕೋಬೇಡಿ. ನಾಟಿ ಕೋಳಿ ನಾನು ಮಾತಾಡೋದಲ್ಲ, ಅವರು ಮಾತಾಡ್ತಾರೆ ನೋಡಿ. ನಮ್ಮ ಮನೆ ಅಕ್ಕಪಕ್ಕ ಇರೋರು ತುಂಬ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡೋಕ್ಕೆ. ಇನ್ನೂ ನಾಷ್ಟ ತಿಂದಿದೆಯೋ ಇಲ್ವೋ, ಆಲೇ ವಿಡಿಯೋ ಮಾಡ್ಕೊಂಡು ನಿಂತಿದ್ಯಾ ಬ್ಲಾಗ್ ಮಾಡ್ಕೊಂಡು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಯವರು ಏನು ಗೊತ್ತಾ, ಎಷ್ಟೇ ಜೋರಾಗಿ ಮಾತಾಡಲಿ ಇಲ್ಲ ಫೋನ್ ಹಿಡ್ಕೊಳಕ್ಕಾಗಲಿ ತುಂಬ ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ಹತ್ರದಿಂದ ನೋಡಿರ್ತಾರಲ್ಲ ಫ್ರೆಂಡ್ಸ್, ಏನು ಅಂತ ಗೊತ್ತಿರುತ್ತಲ್ಲ, ಅದರಿಂದ ತುಂಬ ಗಟ್ಟಿ ಇದೆ. ಕೈಯೆಲ್ಲ ಬೊಬ್ಬೆ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ತಂದು ಸುರಿತಾರೆ. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ಗಳು ಬರ್ತಾ ಇದ್ದಾರೆ ಇವಾಗ. ಒಬ್ರಾದ್ಮೇಲೆ ಒಬ್ರು ಹೆಂಗೆ ಬರ್ತಾರೆ ಅಂತ. ತಿಂಡಿ ಟೈಮ್ಗೆ, ಊಟದ ಟೈಮ್ಗೆ ತ್ರಿಮೂರ್ತಿಗಳು ಹಾಜರಾಗ್ಬಿಡ್ತಾರೆ. ತಿನ್ನಿಸ್ಲೇಬೇಕು ಏನಾದ್ರೂ. ನೋಡಿ 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 ಫ್ರೆಂಡ್ಸ್, ಬರ್ತಾ ಇದ್ದಾರೆ. ಆ ದಿಕ್ಕಿಂದ ಒಬ್ಬರು, ಈ ದಿಕ್ಕಿಂದ ಒಬ್ಬರು. ಎಷ್ಟು ನೀಟಾಗಿ ಬಂದು ನಿಂತ್ಕೊಂತಾರೆ ನೋಡಿ. ಈಗ ನಾನು ಇರೋ ಜಾಗಕ್ಕೆ ಒಂದೊಂದ್ಸಲಿ ಹೊಡೆದ್ಬಿಡ್ತೀನಿ, ಯಾಕೆಂದರೆ ಪೂರ್ತಿ ಎಲ್ಲ ನನಗೆ ತಿನ್ನಿಸು ಅಂತ ನಿಂತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಲ ಹೊಡೆದ್ಬಿಡ್ತೀನಿ. ಸುತ್ತಾಡ್ಕೊಂಡು ಬರ್ತಾರೆ ನೋಡಿ. ಈಗ ಹೆಂಗೆ ಬರ್ತಾರೆ, ತಿನ್ಸೋವರೆಗೂ ಹೋಗಲ್ಲ, ತಿಂದ ಮೇಲೆ ಹೋಗೋದು.
ಯೋಚನೆ ಮಾಡ್ತಿದ್ದೀರಾ ಯಾರು ಕಾಣ್ತಾ ಇಲ್ವಲ್ಲ, ಯಾರಿಗೆ ಹೇಳ್ತಾ ಇದ್ದಾಳೆ ನಮ್ಮ ಅಕ್ಕ ಅಂತ ನೋಡಿ. ಈಗ ಬರ್ತಾವ್ರೆ ನೋಡಿ, ಇವರೇ ನನ್ನ ಫ್ರೆಂಡು. ನೋಡ್ತಾ ಇದ್ರು ನೀವು ಯಾರಪ್ಪ ಅಂತ. ಇವರೇ ತಿಂಡಿ ಟೈಮಿಗೆ ಬಂದುಬಿಡ್ತಾರೆ. ನಾನು ಈಚೆದು ಹೆಂಗೆ ಕವರ್ ತೆಗಿತೀನೋ ಕೆಲಸ ಕುತ್ಕೋತೀನೋ ಗೊತ್ತಿಲ್ಲ, ಹೆಂಗೆ ಬಂದುಬಿಡ್ತಾರೆ ವಾಸನೆ ಹಿಡ್ಕೊಂಡು ಅಂದರೆ ತಿನ್ಸೋವರೆಗೂ ಹೋಗಲ್ಲ, ತಿನ್ನಿಸ್ಲೇಬೇಕು. ನಮ್ಮ ಪಕ್ಕದ ಮನೆಯವ್ರು ಹಂಗಂತಾರೆ, ಒಳ್ಳೆ ಫ್ರೆಂಡ್ ಮಾಡ್ಕೊಂಡಿದ್ದೀರ ಬಿಡ್ರಿ ಇರೋವರೆಗೂ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ನೀವಂತೂ ತಿನ್ನಂಗಿಲ್ಲ ಇದನ್ನು, ನಿಮಗೆ ಕೊಡೋಂಗಿಲ್ಲ, ಅಟ್ಲೀಸ್ಟ್ ಇವಾದರೂ ತಿನ್ಕೊಂಡು ಹೋಗಲಿ ಅಂತ. ಒಂದು ಮರ ತುಂಬಿಟ್ಬಿಡ್ತೀನಿ, ತಿನ್ಕೊಂಡು ಹೊರಟೋಗ್ತವೆ. ಒಂದರಿಂದ ಬಂದುಬಿಡ್ತವೆ. ಒಂದು ಖುಷಿ ಆಗುತ್ತೆ. ಏನು ಇರೋದನ್ನೆಲ್ಲ ನಾವೇ ತಿಂದು ಸಾಯಬೇಕು ಅಂತಲ್ಲ, ತಿನ್ನೋ ಅಂಥವ್ರಿಗೂ ಕೊಡಬೇಕು ಅಲ್ವಾ. ನಾನಿವಾಗ ನೋಡಿ ಕರ್ಕೊಂಬಂದ ಹೋಗಿ ಹೆಂಗೆ ಹುಡಿಕೊಂಬಂದಿದ್ದಾವೆ, ನಿಮ್ಮ ಮುಂದೆನೇ ಸಾಕ್ಷಿ ಇದೆ. ಏನು ಕರ್ಕೊಂಬಂದಿಲ್ಲ, ಯಾರೇ ಆಗಲಿ ಏನೇ ಆಗಲಿ ನಮ್ಮನ್ನು ಬರೋ ಥರ ನಾವು ಬದುಕಬೇಕು ಫ್ರೆಂಡ್ಸ್. ನಾವು ಹುಡಿಕೊಂಡು ಹೋಗೋ ಥರ ಇರಬಾರ್ದು, ನಮಗೆ ಬೆಲೆ ಕಮ್ಮಿ ಆಗಿಬಿಡುತ್ತೆ. ಯಾರೇ ಆಗಲಿ ಏನೇ ಆಗಲಿ ಹುಡಿಕೊಂಡು ನಮ್ಮ ಹತ್ರ ಬರಬೇಕು, ಹಂಗೆ ಬದುಕಬೇಕು. ನಮ್ಮ ಹತ್ರ ಇರಲಿ ಇಲ್ಲದೇ ಇರಲಿ ನಮಗಿರೋ ಅಂಥ ಬೆಲೆ ನಮಗಿದ್ದೇ ಇರುತ್ತೆ. ನಾವೇ ಹುಡಿಕೊಂಡೋದ್ರೆ ಕಾಲು ಕಸ ಆಗಿಬಿಡ್ತೀವಿ. ಕಾಲು ಕಸ ಆಗಬಾರ್ದು. ಗೊತ್ತಿರುತ್ತೇನೋ ನಿಮಗೂ, ಆದರೆ ಹೇಳ್ಬೇಕಲ್ಲ. ನಮ್ಮ ಅಕ್ಕ ಸುಮ್ಮನೆ ಬ್ಲಾಗ್ ಮಾಡೋಕ್ಕೋ ಇಲ್ಲ ಜಂಬ ಕೊಚ್ಕೊಳಕ್ಕೋ ಮಾಡ್ತಾಳೆ ಅನ್ಬಾರ್ದು. ಇವು ಹೋಗಲ್ಲ ಮರ ತುಂಬಿಕ್ಕೋವರೆಗೂ, ಮರ ತುಂಬಿಕ್ಲೇಬೇಕು. ಪಕ್ಕದ ಮನೆ ಹಂಗಂತಾರೆ ಎಂಥ ಫ್ರೆಂಡ್ ಮಾಡ್ಕೊಂಡಿದ್ಯಾ ಅಂತ. ಯಾಕೆಂದರೆ ದಿನ ನೋಡ್ತಾ ಇರ್ತಾರಲ್ಲ ಅಕ್ಕಪಕ್ಕದಲ್ಲಿ, ಹಿಂಗಿರುತ್ತೆ. ಕೋಳಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ, ಅದೇ ಸೌಂಡ್ ಜಾಸ್ತಿ. ತಿನ್ನಿಸಿ ಕಳಿಸ್ಬಿಟ್ಟು ಇವತ್ತು ಏನು ತಿಂಡಿ ಮಾಡಿದ್ದೀನಿ ಗೊತ್ತಾ? ಮುದ್ದೆಗಳು ಮಡಗಿದ್ದೀನಿ. ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ, ನನ್ನ ಮಗ ಬರ್ತಾನೆ. ಬರೀ ಕೈಯಲ್ಲೇ ಬರಲ್ಲ ಯಾವತ್ತವನು. ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ಇವತ್ತು ಏನು ತರ್ತಾನೆ ಗೊತ್ತಿಲ್ಲ ನನಗೆ. ಇನ್ನೇನು ಬರ್ತಾರೆ ಅವ್ರು ಬಂದ ತಕ್ಷಣ ಮುದ್ದೆ ಹಾಗೇ ಇದೆ. ರಾತ್ರಿ ಲೇಟಾಗಿ ಬಂದು ಮಲ್ಕೊಂಡಿದ್ರೆ ನಾನು ಮಲ್ಕೊಂಬಿಟ್ಟೆ. ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ಬಂದು ತಿಂತಾರಲ್ಲ ಅಂದ್ಬಿಟ್ಟು ತಿಂದೇ ಇಲ್ಲ. ನೋಡಿ ಈಗ ಬರ್ತಾರೆ, ತೋರಿಸ್ತೀನಿ ನೋಡಿ ನನ್ನ ಮಗನ. ಮಾರ್ಕೆಟ್ಗೆ ಹೋಗಿದ್ರು, ಈಗ ಬಂದರು ನೋಡಿ ಫ್ರೆಂಡ್ಸ್. ಡ್ರೈವರ್ಗೆ ಸಂಬಳ ಜಾಸ್ತಿ ಆಯಿತು, ನಾವು ಕೊಡ್ತಾ ಇರೋದು ಅಂತ ಬಿಟ್ಟು ಹೋಗಿದ್ದಾರೆ. ಕಡಿಮೆ ಕೊಡಬೇಕಾಗಿತ್ತಂತೆ, ಅದಕ್ಕೆ ನನ್ನ ಮಗನೇ ಓಡಿಸ್ತಾನೆ. ಏನು ತರ್ತಾನೆ ಕವರಲ್ಲಿ. ಓ ನೇರಳೆಣ್ಣು. ರಾತ್ರಿ ಊಟ ಯಾಕೆ ಮಾಡಿಲ್ಲ? ಯಾಕೆ ಇಟ್ಕೊಡ್ಬೇಕು? ಯಾಕೆ ಒಳಗೆ ಬಂದು ಇಕ್ಕಡೆ ಉಣ್ಬೇಕು ತಾನೆ? 11 ಗಂಟೆ 11:30ವರೆಗೂ ನೀನು ಬಂದುಬಿಟ್ರೆ ನಾವು ಕೈ ನೋವು ಕೆಲಸ ಮಾಡಿ ಕಾಯ್ಕೊಂಡು ಕುಂತಿರ್ತಾರ ನೀನು ಬರೋದನ್ನ? ಹಾಂ, ಬರ್ತಾರೆ ನೀನು ಕಾಯ್ಕೊಂಡು ಕುತ್ಕೊಳತ್ತಾರೆ, ನೀನು ಬರೋದನ್ನ ಕಾಯ್ಕೊಂಡು ಕುತ್ಕೊಂತಾರ? ತಿನ್ನು ತಗ್ಲು ಮುದ್ದೇವೆ. 11 ಗಂಟೆವರೆಗೂ ಏನು ದಬಾಗ್ತಿದ್ರಿ? ಬಂದ್ ಜೊತೆಲ್ಲ 11 ಗಂಟೆವರೆಗೆ ಏನು ದಬಾಗ್ತಿದ್ರಿ ಅಂತ ಅಂದೆ. ಲೇಟ್ ಆದ್ರೆ ಮಾಡಿ ಇಟ್ಟಿಕ್ಕಂತ ತಿನ್ಬೇಕು ತಾನೆ. ತಿನ್ನಿ, ಈಗ ತಂಗ್ಲಿಟ್ನೆ ಬಿದ್ದದೆ. ನಾನು ಹೋಗಿ ತರಕಾರಿ ತಂದು ಬರ್ತಾರಲ್ಲ ಅಂದ್ಬಿಟ್ಟು ನಾನು ಬಸ್ಸಾರು ಮಾಡಿ ಕೈ ಕಾಲೆಲ್ಲ ನೋವು, ಬೀಜ ತರ್ದಿ ಇಟ್ ಮಾಡಿದ್ರೆ ತಿನ್ಬಿಟ್ಟು ಬಿತ್ಕೊಬೇಕು ತಾನೆ. 11:30ವರೆಗೆ ಬಂದಲ್ಲ, ಎಂತ ದಬಾಕಿದ್ರೆ 11:30ವರೆಗೂ. ಯಾಕೆ ಹೋಗಿದ್ರಿ ದೂರನ? ದೂರ ಯಾಕೆ ಹೋಗಿದ್ರಿ ಹೇಳಿ? ಯಾರು ಹೇಳಿದ್ರು? ಯಾವ್ದೇವ್ರು ಹೇಳಿತ್ತು ದೂರ ಹೋಗ್ರಿ ಅಂತ? ಮಾಡೋರಿಗೆ ಗೊತ್ತಾದ ಕಷ್ಟ ಏನಂತ. ಕೈಯೆಲ್ಲ ನಾನು ಹೋಗ ಹಸಿಟ್ಟಿಲ್ಲ, ಒಂದು ನೀರು ತಂದ್ಕೊಡಲ್ಲ, ಒಂದು ಹಸಿಟ್ಟು ತಂದ್ಕೊಡಲ್ಲ, ಎಲ್ಲ ಒಬ್ಳೆ ಸಾಯ್ಬೇಕು. ಫ್ರೆಂಡ್ಸ್, ನಾನು ಮಾತಾಡಿದ್ ನೋಡಿ ಏನು ತಪ್ಪು ತಿಳ್ಕೊಬೇಡಿ. ನಾನು ಮಾತಾಡೋದು ಹಿಂಗೇನೆ, ಒಳ್ಳೇದು ಮಾತಾಡಲಿ ಕೆಟ್ಟದ್ದು ಮಾತಾಡಲಿ ಕೆಟ್ಟದಾಗೆ ಗೊತ್ತಾಗುತ್ತೆ. ದಯವಿಟ್ಟು ಏನಾರು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಈ ವಿಡಿಯೋದಲ್ಲಿ ನಾನು ಹೇಗಿದ್ದೀನೋ ಹಾಗೆ ಮಾತಾಡಿದ್ದೀನಿ ಅಷ್ಟೇ. ಇನ್ನು ಮುದ್ದೆ ತಿನ್ನಲಿಲ್ಲ ಕಳ್ಳರು, ಹಸು ಕೊಡಿಸ್ಬಿಟ್ರು. ಬಿಸಿ ಪಲಾವ್ ಮಾಡಿದೆ, ತಿನ್ಕೊಂಡು ಅವ್ರ ಕೆಲ್ಸಕ್ಕೆ ಅವ್ರು ಹೋದ್ರು. ಇನ್ನು ಅವರೆಕಾಳು ನೆನಕಿದ್ದೀನಿ, ನಾಳೆ ನಾಟಿ ಕೋಳಿಗೆ ಹಾಕಿ ಸಾರು ಮಾಡೋಕ್ಕೆ ಅಂತ. ಇರೋವರೆಗೂ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಉಣ್ಣಿ, ಚೆನ್ನಾಗಿರಿ ಫ್ರೆಂಡ್ಸ್. ಆಯಿತಾ? ದೇವ್ರು ಒಳ್ಳೇದು ಮಾಡಲಿ. ಬಾಯ್.